ಯಾಕೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ಹೀಗ್ ಬುದ್ಧಿಗೆಟ್ಟಿರೋ ಮುಖನ ಎಷ್ಟೊತ್ತು ಅಂತ ನೋಡೋದು? ನಿಜವಾಗ್ಲೂ ನನ್ಗೆ ಹುಚ್ಚಿಡಿತಾ ಇದೆ. ಏನಾಯ್ತು ವಲ್ಲಭ? ನೈನಮ್ಮ ಅವ್ಳ ಕೆಲ್ಸನ ಚಕ್ ಅಂತ ಮಾಡ್ತಿರೋದ್ ನೋಡಿ ತಲೆ ಕೆಡ್ತಾ ಇದೆ ವಿಶಾಲು. ಆಗ್ಲೇ ನೋಡಿದ್ರೆ ಹಾಗೆ ಬಿಹೇವ್ ಮಾಡಿದ್ಲು, ಇವಾಗ ಯಾಕೆ ಹೀಗೆ ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ನಿನಗೆ ನಿನ್ ಹೆಂಡತಿ ಮೇಲಿರೋ ಪ್ರೀತಿಯಿಂದ ನಿನಗ್ ನಮ್ತರ ಯೋಚನೆ ಬರ್ತಿಲ್ಲ, ಆದ್ರೆ ಈಗ್ಲೂ ನನ್ಗೆ ಇವಳು ನೈನಿನೇನಾ ಅಂತ ಅನುಮಾನ ಬರ್ತಿದೆ. ಸುಮ್ನೆ ಇರಿ ಅತ್ತೆ, ಮೊದ್ಲೇ ತಲೆಗೇಟ್ ಬಿದ್ದು ಒಂದೊಂದ್ಸಲ ಒಂದೊಂದರ ಆಡ್ತಿದ್ದಾಳೆ ನಮ್ಮಕ್ಕ. ನೀವೇನಾದ್ರೂ ಹೇಳಿದ್ರಿ ಅನ್ಕೊಳ್ಳಿ, ಕಚ್ಚಿದ್ರು ಕಚ್ಬಿಡ್ತಾಳೆ. ಹೌದು ಮಾಮ್, ಅವಾಗಿಂದ ನೋಡ್ತಾನೆ ಇದೀವಲ್ವಾ. ಅಯ್ಯೋ, ಒಬ್ಳೆ ಮಾತಾಡ್ಕೋತಾ ಇದ್ದಾಳೆ. ನೈನಿಗಲ್ಲ, ನಿಜವಾಗ್ಲೂ ನಿಮ್ಗೆ ಹುಚ್ಚಿಡ್ದಿರೋ ಹಾಗಿದೆ. ಮನೆ ಒಡತಿ ತನ್ ಪಾಡಿಗೆ ತನ್ ಕೆಲ್ಸ ಮಾಡ್ತಿದ್ರು ನಿಮಗ್ ಪ್ರಾಬ್ಲಮ್ ಆಗತ್ತಾ? ಏನಾಯ್ತು? ನೀವೊಬ್ರು ಇರ್ಲಿಲ್ಲ ಅಷ್ಟೇ ಈ ವಿಚಿತ್ರ ನೋಡಕ್ಕೆ. ಅಯ್ಯೋ, ಸ್ವಲ್ಪ ಅರ್ಥ ಆಗತ್ತರ ಹೇಳು ಸುಮನ. ಸುಮ್ನೆ ಏನೇನೋ ಊಹೆ ಮಾಡ್ಕೋಬೇಡಿ ನೀವು. ವಿಕ್ರಾಂತ್, ನಿಮ್ಮ ಅತ್ತಿಗೆ ಮೊದ್ಲಿನ ಹಾಗೆ ಇಲ್ದೇ ಇರೋದಕ್ಕೆ ಇವ್ರಿಗೆ ಇರೋ ಬರೋ ಅನುಮಾನ ಎಲ್ಲ ಬರ್ತಾ ಇದೆ. ನನಗೂ ಡೌಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀನ್ ಎಲ್ಲಿ ಟೆನ್ಷನ್ ಮಾಡ್ಕೋತ್ಯಾ ಅಂತ ಸುಮ್ಮನೆ ಇದೀನಿ ಬ್ರೋ. ನೀವ್ ಹ್ಯಾಪ್ ಮೊರೆ ಹಾಕೊಂಡು ಯಾರು ನಿಂತಿರ್ಬೇಡಿ, ಬನ್ನಿ. ಹಾ, ನಡಿಯಕ್ಕ. ಅನ್ಕೊಂಡ್ವಿ, ಆದ್ರೆ 48 ಗಂಟೆ ಕಳೀತೋ ಇಲ್ವೋ, ನೈನಿ ಉಲ್ಲಾಸದಿಂದ ಉತ್ಸಾಹದಿಂದ ಆಕ್ಸಿಡೆಂಟೇ ಆಗಿಲ್ಲ ಅನ್ನೋ ರೀತಿಲಿ ಬಂದ್ಲು ಅಂದ್ರೆ ಎಷ್ಟು ಆಶ್ಚರ್ಯ ಆಯ್ತೋ ಅಷ್ಟೇ ಅನುಮಾನ ಪಡ್ತಿದ್ದೀವಿ. ಅನುಮಾನ ಪಡ್ತಿದ್ದೀರಾ ಅತ್ತೆ? ಆಗಲ್ಲ ಅಕ್ಕ, ನೀನೇನು ಅನ್ಕೋಬೇಡ. ಯಾಕೆ ಅಂದ್ರೆ ನಿನ್ನ ಅಭಿಮಾನಿಸೋ ನಮ್ಮ ಯಜಮಾನ್ರೆ ಡೌಟ್ ಅಲ್ಲಿ ಕೇಳಿದಾರೆ ಅಂತಂದ್ರೆ ಇದ್ರಲ್ಲಿ ಯಾವ್ದೋ ದೊಡ್ಡ ಕಥೆನೇ ಇರ್ಬೇಕು. ಕಥೆನೂ ಇಲ್ಲ ಏನೂ ಇಲ್ಲ ಬಿಡಿ, ನೀವೇ ಕತೆ ಹೊಡಿತಿದ್ದೀರಾ ಅಂತ ಗೊತ್ತಾಗ್ತಿದೆ. ಏಯ್, ಏನೇ ನಿಂದು? ಹಾ, ಇಲ್ಲ ಅಂದ್ರೆ ಇನ್ನೇನು? ನೈನಿ ಕ್ಷೇಮವಾಗಿ ಮನೆಗ್ ಬಂದ್ರೆ ಸಂತೋಷ ಪಡೋದನ್ ಬಿಟ್ಟು ಅನುಮಾನದಿಂದ ಹೊಸ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೀರಾ? ವಿಕ್ರಾಂತ್, ಏನಾಯ್ತು ನಿನಗೆ? ನಿನಗನ್ಬೇಕು ಫಸ್ಟ್ ಟ್ರೀಟ್ಮೆಂಟ್ ಇನ್ನೂ ಚೆನ್ನಾಗಿರ್ಬೇಕು ಅಂತ, ನೈನಿ ಆದಷ್ಟು ಬೇಗ ರಿಕವರಿ ಆಗ್ಲಿ ಅಂತ ಇನ್ನೂ ಚೆನ್ನಾಗಿರೋ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಬೇಗ ಹುಷಾರಾಗೋ ತರ ಮಾಡ್ತೀನಿ ಅಂತ ಹೇಳಿ ನಾವು ಮನೆಯಿಂದ ಕಾಲ್ ಆಚೆನೂ ಇಡದೆ ಇರೋ ಹಾಗೆ ಹಾಸ್ಪಿಟಲ್ ಇಂದ ಮನೆಗೆ ಅಪ್ಡೇಟ್ ಮಾಡ್ತೀನಿ ಅಂತ ಆಸೆ ಹುಟ್ಟಿಸಿದ್ದೆ. ಇವಾಗ ನೀನೇ ಅನುಮಾನ ಪಡ್ತಿದ್ಯಾ? ನಿಮಗ್ ಕೂಡ ಸಾರಿ ಹೇಳ್ತಾ ಇದೀನಿ ಅತ್ಗೆ. ಹೀಗೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ನಿನ್ ಸಮಜಾಯಿಷಿ ಬೇಡಪ್ಪ ನಮ್ಗೆ. ಅಂದ್ರೆ ಹಾಸಿನಮ್ಮ ಹೇಳ್ದಾಗೆ ನೈನಿನೇ ಮನೆಗೆ ಬಂದಿದ್ದಾಳೆ ಅಲ್ವಾ? ಚಿಕ್ಕಪ್ಪ, ನಾನ್ ಬರ್ದೆ ಹೋದ್ರೆ ಇನ್ಯಾರು ಬರ್ತಾರೆ? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನೈನಿ ಅವ್ರಿಗೆ ಎಷ್ಟು ಹೇಳಿದ್ರು ಹಾಸ್ನಿ ಎತ್ಗೆ ಬಿಟ್ರೆ ಎಲ್ರೂ ನೀನಲ್ಲ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅಯ್ಯೋ, ವಿಶಾಲಕ್ಷ್ಮನವ್ರ ದಯೆಯಿಂದ ನೀನ್ ಬೇಗ ಚೇತರಿಸ್ಕೊಳ್ಳೋದು ತಪ್ಪ. ನೀನ್ ಯಾಕೆ ಸಿಟ್ ಮಾಡ್ಕೋತಿದ್ಯಾ ಕಂದ? ಅವ್ನ ಹೆಂಡತಿಗೆ ಬೈದದಕ್ಕೆ ಫೀಲ್ ಆಗ್ತಿದ್ದಾನೆ. ನನಗೇನಾದ್ರು ಅಂದ್ರೆ ಮಾತ್ರ ಹಲ್ಲುದ್ರೋಗಿರೋ ಕೋತಿ ತರ ನಗ್ತೀರಾ ನೀವು. ಹೆಂಡತಿ ಮೇಲೆ ಅಷ್ಟಾದ್ರೂ ಪ್ರೀತಿ ಇರೋದಕ್ಕೆ ನೈನಿ ವಿಶಾಲ್ ಯಾವಾಗ್ಲೂ ಅನ್ಯೋನ್ಯವಾಗಿರ್ತಾರೆ. ಇವಾಗ ಹೇಗಿರ್ತಾರಕ್ಕ? ಇವಾಗ ಅವ್ರೇನೋ ಸೆಪರೇಟ್ ಆಗಿರೋ ಹಾಗೆ ಮಾತಾಡ್ತಿದ್ಯಲ್ಲ ಸುಮ್ಮನ. ತಗೊಂದ್ಸಲ ಆಡೋ ನಮ್ಮಕ್ಕ ಯಾವಾಗ ಹೇಗಿರ್ತಾಳೆ ಅಂತ ನಮಗ್ ಗೊತ್ತಾಗಲ್ವಲ್ಲ. ಇನ್ನು 1.5 ಗಂಟೆ ಸಮಯ ಇದೆ. ಅಷ್ಟರಲ್ಲಿ ಮನೆ ಕೆಲಸ, ಆಫೀಸ್ ಕೆಲಸ ಎಲ್ಲ ಬೇಗ ಮಾಡ್ಬಿಡ್ಬೇಕು. ಅದೇನಮ್ಮ, ಏನ್ ಕೈಗೆ ವಾಚ್ ಕಟ್ಕೊಳ್ಳೋದಿಲ್ವಲ್ಲ? ಬೇರೆಯವ್ರ ತರ ಬಿಹೇವ್ ಮಾಡಿದಾಗ ಅನುಮಾನ ಪಟ್ವಿ, ಆದ್ರೆ ಈಗ ಈ ಮನೆ ಸೊಸೆ ನಯನಿ ನಾನೇ ಅಂತ ಎಲ್ಲಾ ಕೆಲ್ಸಾನು ಚಕಚಕ ಅಂತ ಮಾಡಿ ಮುಗಿಸ್ತಿದ್ದಾಳಲ್ಲ.
ಅಯ್ಯ ಇದ್ ಸಾಲ್ದು ಅಂತ ನನ್ನ ಹೆಂಡತಿ ಬೇರೆ ಜೊತೆಗೆ ಸೇರ್ಕೊಂಡು ನಿಮ್ ಮಗನೂ ಸೇರ್ಕೊಂಡವನೆ. ಹಾಸಿನಿ ವಿಶಾಲ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತೀಯಾ? ಅವ್ರಿಬ್ರಿಗೂ ಏನಾದ್ರೂ ಡೌಟ್ ಬಂದ್ರೆ ನೈನಿ ರೂಪದಲ್ಲಿರೋ ಬೇರೆ ಲೇಡಿ ಅಂತ ನಂಬಿಸಿ ಆಟ ಆಡ್ಸ್ಬಿಡ್ತಿದ್ವಲ್ಲ ಮಾಮ್. ಏಯ್, ಆತ್ರ ಬಿದ್ದು ಏನೇನೋ ಮಾಡಕ್ ಟ್ರೈ ಮಾಡ್ಬೇಡ. ಒಂದ್ ವೇಳೆ ಅವಳೇ ನಿಜವಾಗ್ಲೂ ನೈನಿನೇ ಆದ್ರೆ ನಿನ್ನ ಭಾವ ಅಂತ ಕರಿತಾ ಇರ್ಲಿಲ್ಲ, ನನಗೆ ಅತ್ತೆ ಅನ್ನೋ ಗೌರವನೂ ಕೊಡ್ತಿರ್ಲಿಲ್ಲ. ಹಳ್ಳಿಲಿ ಹುಟ್ಟು ಬೆಳ್ದಿರೋ ಹುಡುಗಿ ಮರ್ಯಾದೆಯಿಂದ ಹೊಡಿಬೇಕು ಅಂತ ಕರಾಟೆ ಕುಂಫು ಕಲಿಯೋ ಅಂತ ಅವಶ್ಯಕತೆ ಅವ್ರಿಗಿರಲ್ಲ. ಕೊಳಾಯಿ ಹತ್ರ ಬಿಂದಿಗೆಲ್ ಹೊಡ್ಕೊಂಡು ಬೆಳ್ದಿರ್ತಾರೆ. ಅಯ್ಯೋ ಟಫ್ ಆಗಿರ್ತಾಳೆ ಅಂತ ನನ್ಗೆ ಗೊತ್ತಿದೆ ಮಾಮ್. ಹಾಗಾದ್ರೂ ಒಂದ್ ವೇಳೆ ಅವಳು ನೈನೇ ಅಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಆಗ ನಮ್ ಕೈ ಹಿಡಿತಕ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಒಂದ್ ಹಿಡಿ ಅಕ್ಷತೆ ಅವಳ ಬಾಯಿಗೆ ಹಾಕದೆ. ನೋಡೋಣ ಮಾಮ್. ಅವಾಗ ವಿಚಿತ್ರವಾಗಿ ಆಡ್ತಿರೋ ಈ ಹುಡುಗಿ ನಿಜವಾಗ್ಲೂ ನಮ್ ನೈನಿನೇನಾ ಇಲ್ಲ ಅಂತಂದ್ರೆ ನೈನಿ ಹಾಗೆ ಕವರ್ ಮಾಡ್ತಾ ಕೋಟಿ ಹೊಡ್ಕೊಂಡು ಹೋಗಕ್ ಬಂದಿರೋ ಕಳ್ಳಿನ ಅಂತ ಏನಾದ್ರೂ ಒಂದ್ ತೀರ್ಮಾನ ತಗೋಬೇಕು ಅಂತಂದ್ರೆ ಹುಷಾರಾಗಿ ಹೆಜ್ಜೆ ಇಡ್ಬೇಕು. ಪರೀಕ್ಷೆ ಮಾಡ್ಬೇಕು ವಲ್ಲಭ. ಯಾರಿಗ್ ಮಾಮ್? ಅವಳನ್ನೇ. ಸಡನ್ ಆಗಿ ಎಕ್ಸಾಮ್ ಬರೀಂದ್ರೆ ಬರೀತಾಳ ಮಾಮ್? ಇಡಿಯಟ್. ಪೆನ್ ತಗೊಂಡು ಪರಪರ ಅಂತ ಗೀಚೋದಿಕ್ಕೆ ಅವಳೇನ್ ಚಿಕ್ಕ ಮಗುನಾ? ನಾನ್ ಹೇಳಿದ್ದು ಎಕ್ಸಾಮ್ ಅಲ್ಲ, ಟೆಸ್ಟ್ ಮಾಡ್ಬೇಕು. ಅವಳು ನೈನಿನ ಅಲ್ವಾ ಅನ್ನೋದನ್ನ ಟೆಸ್ಟ್ ಮಾಡ್ಬೇಕು. ಬಟ್ ಹೌ ಮಾಮ್? ಈಗ ಅವಳು ನೆಟ್ಟಿಗಿರೋದ್ರಿಂದ ಸ್ವಲ್ಪ ಸಮಯ ವೇಟ್ ಮಾಡಿ ಅವಳು ಕತ್ತು ಹಿಡಿಬೇಕು.